ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಎಲ್ಲರೂ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಬಹಳ ಮುಖ್ಯವಾಗಿ ಕಳೆದ 2 ಸಂಚಿಕೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಮೊದಲ ಸಮಸ್ಯೆ ಆದಂತಹ ನೀರಾವರಿ ಹಾಗೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ, ಇಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಇವತ್ತಿನ ದಿನ ತಮಗೆಲ್ಲರಿಗೂ ತಿಳಿದಿರುವಂತೆ ಚಿಕ್ಕಬಳ್ಳಾಪುರದಲ್ಲಿ ಆಧುನಿಕ ಕೃಷಿ ಪದ್ಧತಿ ಮತ್ತು ಮಾರುಕಟ್ಟೆ ವ್ಯವಸ್ಥೆಗಳ ಬಗ್ಗೆ ಈ ದಿನ ನಿಮ್ಮ ಜೊತೆ ಕೆಲವೊಂದು ಅಂಶಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಮೊದಲನೇದಾಗಿ, ನಮ್ಮ ಚಿಕ್ಕಬಳ್ಳಾಪುರ ರೈತರು ಬಹುಮುಖ್ಯವಾಗಿ ಗಟ್ಟಿ ಮನಸ್ಸುಳ್ಳವರು, ಧೈರ್ಯವಂತರು. ಇಡೀ ಪ್ರಪಂಚಕ್ಕೆ ಇಸ್ರೇಲ್ ಮಾದರಿಯತ್ತ ಕೃಷಿಯನ್ನು ಮಾಡುತ್ತಿರುವಂಥ ರೈತರು ನಮ್ಮ ಚಿಕ್ಕಬಳ್ಳಾಪುರದವರು. ನೀರಿನ ಮೂಲಗಳಿಲ್ಲದಿದ್ದರೂ ಇರುವ ಮಳೆಯ ನೀರನ್ನು ಆಶ್ರಿತ ಬೋರ್ವೆಲ್ಗಳನ್ನು ಛಲಬಿಡದ ಮಲ್ಲನಂತೆ ಅತ್ಯಂತ ಕೃಷಿಯನ್ನು ವಿನೂತನವಾಗಿ, ವಿಶೇಷವಾಗಿ ಬೆಳೆಗಳನ್ನು, ಕೃಷಿಯನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಕೃಷಿಯ ಮಾಹಿತಿಯನ್ನು, ಕೃಷಿಯ ಪದ್ಧತಿಯಲ್ಲಿ ಕೆಲವೊಂದು ಕ್ಷಿಪ್ರಗತಿಯ ಬದಲಾವಣೆಗಳು ಆಗಬೇಕಿದೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ, ಯಾವ ಬೆಳೆಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೆಳೀತಾ ಇದ್ದೀವಿ, ಇದು ಬಹಳ ಮುಖ್ಯ. ಮೊದಲನೇದಾಗಿ, ನಮ್ಮ ಚಿಕ್ಕಬಳ್ಳಾಪುರದ ಬಹುಭಾಗ ದ್ರಾಕ್ಷಿ, ದಾಳಿಂಬೆ ಮತ್ತು ಹೂವಿನ ಬೆಳೆಗಳು, ತದನಂತರ ತರಕಾರಿ, ಹಾಗೂ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ರೇಷ್ಮೆ. ನನಗೆ ನಂದಿ ಕ್ಷೇತ್ರ ವ್ಯಾಪ್ತಿಯಲ್ಲ, ಸುಮಾರು ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯನ್ನು ರಾಜಕೀಯವಾಗಿ ಮತಯಾಚನೆ ಸಂದರ್ಭಗಳಲ್ಲಿ ಅಥವಾ ಕಕ್ಷಿದಾರರ ಭೇಟಿ ಸಂದರ್ಭದಲ್ಲಿ ಅಥವಾ ಸಂಬಂಧಿಕರ ಮನೆಗಳಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಅನೇಕ ಕೃಷಿ ಬೆಳೆಗಳನ್ನು ನೋಡ್ತಾ ಇರ್ತೀನಿ. ಬಹುಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ, ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಗ್ರಾಮದ ನನ್ನ ಸ್ನೇಹಿತರ ತೋಟಗಳಿಗೆ ಭೇಟಿ ಕೊಡ್ತಿದ್ದೆ. ಈ ಸಂದರ್ಭದಲ್ಲಿ ನನ್ನ ತಂದೆ ಬೆಳೆಯುತ್ತಿರ್ತಕ್ಕಂಥ ಬೆಳೆಗಳಂತೆ ಈಗ ಅತ್ಯಂತ ಉನ್ನತ ಉಪಕರಣಗಳನ್ನು, ಕೃಷಿಯಲ್ಲಿ ಅತ್ಯಾಧುನಿಕತೆಯನ್ನು ತರಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಎಲ್ಲಿ ಕೈಮೀರಿ ಹೋಗಿದೆ ಅಥವಾ ಯಾವ ವಿಚಾರ ಅನ್ನೋದನ್ನು ತಮ್ಮಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲು ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಕೃಷಿಯಲ್ಲಿ ನೀರಾವರಿ ಅಂದರೆ ಯಾವುದೇ ನದಿ ನಾಲೆಗಳಿಲ್ಲ, ಕೇವಲ ಬೋರ್ವೆಲ್. ಸುಮಾರು 1200-1300 ಅಡಿ ನೀರನ್ನು ತೆಗೆದು ಕೃಷಿ ಮಾಡ್ತಾ ಇದ್ದಾರೆ. ಸೊ ಅಂಥ ರೈತರಿಗೆ ಸರ್ಕಾರದ ಸಪೋರ್ಟ್ ಇರಬೇಕಾಗಿತ್ತು, ಅದಿಲ್ಲ. ಕೇವಲ ಒಂದು ಎತ್ತಿನ ಹೊಳೆ ಯೋಜನೆ ಅಂತ ಹೇಳಿ ಕಳೆದ 10 ವರ್ಷಗಳಿಂದ ಒಂದು ಚಂದ್ರನ ಮೇಲೆ ಮನೆ ಕಟ್ಟುವ ರೀತಿ ಜನರನ್ನು ಬಿಂಬಿಸಿ ತೊಂದರೆ ಆಗ್ತಾ ಇದೆ. ರೈತರಲ್ಲಿ ನನ್ನ ಅತ್ಯಂತ ಕಳಕಳಿ ಮನವಿ, ದಯವಿಟ್ಟು ನಾನು ಮೊದಲ 2 ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ಗ್ರಾಮದ ಯುವಕರು, ಗ್ರಾಮಾಭಿವೃದ್ಧಿ ಹಾಗೂ ನಿಮ್ಮ ಗ್ರಾಮಗಳ ಕೆರೆಗಳನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ಗ್ರಾಮದಲ್ಲಿ ಹೆಚ್ಚಿನ ಒಂದು ಕೃಷಿಯನ್ನು ಅಭಿವೃದ್ಧಿ ಮಾಡಿ. ಎರಡನೇದಾಗಿ, ಬಹಳ ಮುಖ್ಯವಾಗಿ ಕೃಷಿಯಲ್ಲಿ ವಾಣಿಜ್ಯ ಬೆಳೆಗಳು. ಯಾಕೆಂತಂದರೆ ಇವತ್ತು ನಮ್ಮ ಕೃಷಿ ಪದ್ಧತಿಯಲ್ಲಿ ಹಳೆಯ ಪದ್ಧತಿಗಳನ್ನು ಬಳಸ್ತಾ ಇದ್ದೀವಿ. ಕೃಷಿ ಪದ್ಧತಿಯಲ್ಲಿ ಅತ್ಯಂತ ಮುಖ್ಯವಾಗಿ ಅತ್ಯಂತ ಹೆಚ್ಚು ಲಾಭದಾಯಕವಾದಂಥ ಬೆಳೆಗಳನ್ನು ಬೆಳಿಬೇಕಾಗಿದೆ. ಅವುಗಳನ್ನು ಈಗ ಯಾವ ರೀತಿ ಒಬ್ಬ ಖಾಸಗಿ ವ್ಯಕ್ತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ, ಉದಾಹರಣೆಗೆ ಆ ವ್ಯಕ್ತಿ ತನ್ನ ಅನುಭವವನ್ನು ಪಡೆದು ಹೆಚ್ಚಿಗೆ ಸಂಬಳ ನೀಡುವಂಥದ್ದಾಗಿರ್ಬೋದು, ಅಥವಾ ಆ ಹುದ್ದೆಗಿನ ಹೆಚ್ಚಿನ ಹುದ್ದೆ ಸಿಕ್ಕಂಥ ಸಂದರ್ಭದಲ್ಲಿ ಆ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ಸೇರ್ಕೊಳ್ತಾನೆ. ಅದೇ ರೀತಿ ಕೃಷಿಯಲ್ಲೂ ಸಹ ಅನಾದಿ ಕಾಲದಿಂದಲೂ ಚಿಕ್ಕಬಳ್ಳಾಪುರ ಭಾಗದಲ್ಲಿ ದ್ರಾಕ್ಷಿ, ದಾಳಿಂಬೆ ಅಥವಾ ಹೂವು, ತರಕಾರಿ ಇದೇ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ
ಬೇರೆ ರೀತಿಯಾದಂಥ ಕೃಷಿ ಚಟುವಟಿಕೆಗಳು ನಮ್ಮಲ್ಲಿ ನಡೀಬೇಕು. ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಚೈನಾ, ಅಮೇರಿಕಾ, ಇಸ್ರೇಲ್ ಇಲ್ಲೆಲ್ಲ ಹೆಚ್ಚು ಫಲವನ್ನು ನೀಡ್ತಕ್ಕಂಥ ತಳಿಗಳನ್ನು ಅಭಿವೃದ್ಧಿಪಡಿಸಿರ್ತಾರೆ. ನಾವು ಸಾಮಾನ್ಯವಾಗಿ ಈ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ನಡೆದಾಗ ಅದೊಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅತ್ಯಂತ ಹೆಚ್ಚು ಫಲ ಕೊಡ್ತಕ್ಕಂಥದ್ದು ಕೃಷಿ ಮೇಳ. ಪ್ರತಿಯೊಂದು ಗ್ರಾಮದ ಯುವಕರು ಆ ಕೃಷಿ ಮೇಳವನ್ನು ಮುಂದಿನ ವರ್ಷಗಳಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ. ಅತ್ಯಂತ ಅನೇಕ ಬೆಳೆಗಳು, ನಾವು ಕಂಡು ಕೇಳಿರದಂಥ ಬೆಳೆಗಳು, ಕಾರಣ ನೋಡಬಹುದು, ಏಲಕ್ಕಿ ಬೆಳೆ, ಮೆಣಸು, ಅಡಿಕೆ ಇವುಗಳೆಲ್ಲವನ್ನ ಕೇವಲ ಮಲೆನಾಡು ಪ್ರದೇಶಗಳಲ್ಲಿ ಮುಂಚೆ ಬೆಳೀತಿದ್ರು, ಈಗ ಎಲ್ಲ ಕಡೆ ಬೆಳೀತಾ ಇದ್ದಾರೆ. ಸೊ ಅದೇ ರೀತಿ ಇವತ್ತು ಶ್ರೀಗಂಧದ ಮರ, ಒನ್ನೆ ಮರ ಅಥವಾ ಇನ್ನೂ ಅನೇಕ ಮರಗಳು, ಮತ್ತು ಇವತ್ತು ಹಲಸಿನ ಮರದಲ್ಲಿ ಕೂಡ ಅನೇಕ ತಳಿಗಳಿವೆ. ಹೀಗೆ ಅನೇಕ ತಳಿಗಳಿದ್ದಂಥ ಸಂದರ್ಭದಲ್ಲಿ ಅವುಗಳ ಕೃಷಿಯಲ್ಲಿ ನಾವು ಹೆಚ್ಚು ಪಾಲ್ದಾರಿಕೆ ಆಗಬೇಕು. ನಮ್ಮ ಕೊಳವನಹಳ್ಳಿ ಗ್ರಾಮದಲ್ಲಿ ಸುಮಾರು 4ರಿಂದ 5 ಥರ ದ್ರಾಕ್ಷಿ ಇದೆ. ಅದೇ ರೀತಿ ವಿಭಿನ್ನ ರೀತಿಯಲ್ಲಿ ನಾವು ದ್ರಾಕ್ಷಿಗಳನ್ನು ಬೆಳೆದಾಗ ಸಹ ಹೆಚ್ಚಿನ ಒಂದು ಮೊತ್ತಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಸಿಗುತ್ತೆ. ಬಹಳ ಮುಖ್ಯವಾಗಿ ರೈತರೇ, ನನ್ನದೊಂದು ಸಣ್ಣ ಮನವಿ, ಬೆಳೆ ಯಾವುದು ಇಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಬೆಳೆಗೆ ಆ ಸಂದರ್ಭದಲ್ಲಿ ಬೆಲೆ ಸಿಗುತ್ತದೆಯಾ, ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಒಂದು ವೇಳೆ ಮಾರುಕಟ್ಟೆ ಇಲ್ಲ ಅಂತ ಸಂದರ್ಭದಲ್ಲಿ ಏನನ್ನ ಬೆಳೆಯಬೇಕಾಗಿತ್ತು, ಅವತ್ತು ಕೈಮೀರಿ ಕೂರುವ ಮುಂಚೆ ಕೆಲವೊಂದು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ದ್ರಾಕ್ಷಿ ಮತ್ತು ದಾಳಿಂಬೆ ಸಂಬಂಧಿಸಿದಂತೆ ಒಂದು ವೈನ್ ಫ್ಯಾಕ್ಟ್ರಿ, ಅಂದರೆ ಹಣ್ಣಿನ ವೈನ್ ಫ್ಯಾಕ್ಟ್ರಿ ಬೇಕಾಗಿದೆ. ಅದೇ ರೀತಿ ಹೂಗಳು ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಈ ಭಾಗದಲ್ಲಿ ಒಂದು ಸುಗಂಧ ದ್ರವ್ಯ ಉತ್ಪಾದನಾ ಕಾರ್ಖಾನೆ ಆಗಬೇಕಾಗಿದೆ. ಅದೇ ರೀತಿ ಬಹಳ ಮುಖ್ಯವಾಗಿ ಮತ್ತೊಂದು ರೇಷ್ಮೆಯನ್ನು ಅತ್ಯಂತ, ಈಗ ನಾನು ಸರ್ಕಾರಕ್ಕೆ ಅಥವಾ ನಾವು ಕೇಂದ್ರಕ್ಕೆ ಮನವಿ ಸಲ್ಲಿಸುವಂಥದ್ದು ಏನಂದರೆ, ಆದಷ್ಟು ಚೈನಾ ರೇಷ್ಮೆಯನ್ನು ನಿಲ್ಲಿಸಬೇಕಾಗಿದೆ. ಇದನ್ನು ನಿಲ್ಲಿಸಿದಾಗ ಖಂಡಿತ ನಮಗೆ ಅನುಕೂಲ ಆಗ್ತದೆ. ಸೊ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಮಾರುಕಟ್ಟೆ ಇದ್ದರೂ ಸಹ ಅದು ಪ್ರಯೋಜನಕ್ಕಾಗ್ತಾ ಇಲ್ಲ. ಕಾರಣ ಇಷ್ಟೇ, ರೇಷ್ಮೆ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಆ ರೇಷ್ಮೆ ಹುಳುಗಳ ಸಂರಕ್ಷಣೆ ಅತಿ ಕಷ್ಟ ಆಗಿದೆ. ಕಾರಣ ರೇಷ್ಮೆ ಬೆಳೆ, ಸೊಪ್ಪು ಬೆಳೆಯ ಸುತ್ತಮುತ್ತಲೂ ಏನು ಒಂದು ಕಷ್ಟಕರವಾದಂತಹ ಔಷಧಿಗಳ ಸಿಂಪಡಣೆಯಿಂದಾಗಿ ರೇಷ್ಮೆ ಬೆಳೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ದಯವಿಟ್ಟು ಮನವರಿಕೆ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೆಳೆ ಬೆಳೆಯುವುದರ ಜೊತೆಗೆ ಯಾವ ಬೆಳೆ ಆ ಬೆಳೆಗೆ ಯಾವ ರೀತಿಯ ಹಣ ಬರುತ್ತದೆ ಎಂಬುದನ್ನು ಗಮನಿಸಬೇಕು. ಇದನ್ನು ನೋಡಿ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಬಂಧುಗಳೇ, ನನ್ನ ಸವಿನಯ ಮನವಿ ಏನಂದರೆ, ತಾವು ಬೆಳೆಯುವಂತಹ ವಾಣಿಜ್ಯ ಬೆಳೆಗಳಿಗೆ ಬಹಳ ಮುಖ್ಯವಾಗಿ ದ್ರಾಕ್ಷಿ, ದಾಳಿಂಬೆ ಅಥವಾ ಟೊಮೊಟೊ ಇಂತಹ ಬೆಳೆಗಳಿಗೆ ವಿಮಾ ಪಾಲಿಸಿ, ಏನು ಈಗ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಈ ಥರದ ಒಂದು ಯೋಜನೆಗಳನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ. ಇದರಿಂದ ತಮ್ಮ ಕುಟುಂಬಗಳಿಗೆ ಅಥವಾ ಮುಂದಿನ ಬೆಳೆಗೆ ಆಗುವಂಥ ಅನಾನುಕೂಲಗಳನ್ನು ತಪ್ಪಿಸಬಹುದು. ಎರಡನೇದು, ನಾನು ಆಗಲೇ ಹೇಳಿದಂತೆ ಬೆಳೆ ಬೆಳೆಯೋದ್ರ ಜೊತೆ ಯಾವ ಬೆಳೆ ಬೆಳಿಬೇಕನ್ನುವುದನ್ನು ಗಮನಿಸಿ. ಅದೇ ರೀತಿ ಬಹಳ ಮುಖ್ಯವಾದಂಥದ್ದು ವಾತಾವರಣ, ಅಂದರೆ ಸೀಸನ್ ನೋಡಿ ನಾವು ಬೆಳೆ ಬೆಳಿಬೇಕು. ಅದೇ ರೀತಿ ಬಹಳ ಮುಖ್ಯವಾಗಿ ಬೇಸಾಯಗಳನ್ನು ಕಡಿಮೆ ಬೆಳೆಸಿ ಇದರ ಬದಲು ದನದ ಕೊಟ್ಟಿಗೆ ಗೊಬ್ಬರ, ಪಂಚಾಮೃತಗಳ ಬಳಕೆ ಇವುಗಳು ಹೆಚ್ಚಾಗಿ ಆಗಬೇಕು. ಇವುಗಳಿಂದ ನಿಮ್ಮ ಭೂಮಿ ಫಲವತ್ತತೆ ಹೆಚ್ಚಾಗುತ್ತದೆ. ಉತ್ತಮ ತಳಿ, ಉತ್ತಮ ಫಸಲನ್ನು ನೀಡುವಂಥ ತಳಿ ಅಂದರೆ ಬ್ರೀಡ್, ಇವುಗಳನ್ನು ಬಳಕೆ ಮಾಡಿ. ಇವುಗಳಿಂದ ಖಂಡಿತ ನಿಮ್ಮ ಕೃಷಿ ಪದ್ಧತಿ ಹೆಚ್ಚಾಗ್ತದೆ. ಎಲ್ಲ ಯುವಕರಲ್ಲಿ, ಪ್ರತಿ ಮನೆಯಲ್ಲೂ ಇವತ್ತು ವಿದ್ಯಾವಂತರು ಯುವಕರಿದ್ದೀರಿ. ಸೊ ನಾನು ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಏನಂತಂದರೆ, ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣ ಅಥವಾ ನಿಮ್ಮ ದೊಡ್ಡಪ್ಪ ಯಾರಾದರೂ ಕೃಷಿಯಲ್ಲಿ ತೊಡಗಂಥ ಸಂದರ್ಭದಲ್ಲಿ ಅವರಿಗೆ ಅತ್ಯಾಧುನಿಕ ಮಾಹಿತಿಗಳನ್ನು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗ್ತವೆ. ಸೊ ಅವುಗಳನ್ನು ನೀವು ದಯವಿಟ್ಟು ತೋರಿಸ್ಬೇಕು. ಇದರಿಂದ ಅವರು ಕೃಷಿ ಪದ್ಧತಿಯಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳನ್ನು ತರಲು ತುಂಬ ಸಹಾಯಕವಾಗ್ತದೆ.
ಇದಾದ ನಂತರ ಬಹಳ ಮುಖ್ಯವಾಗಿ ಕೃಷಿ ಪದ್ಧತಿಯಲ್ಲಿ ಬಹಳ 3 ಅಂಶಗಳು. ಒಂದು, ನಾವಿಡೋ ಬೆಳೆ ಇವತ್ತಿನ ಪರಿಸ್ಥಿತಿಗೆ ಅದು ಸೂಕ್ತವ, ಆ ಬೆಳೆಯಿಂದ ಹೆಚ್ಚು ಆದಾಯ ಬರ್ಲಿಕ್ಕುಂಟ, ಅಥವಾ ಆ ಬೆಳೆ ನಮ್ಮ ಭೂಮಿಯಲ್ಲಿ ಆಗ್ತದ, ಆ ಬೆಳೆ ಆದಂಥ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಇದೆಯಾ, ಈ ಅಂಶಗಳ ಮೇಲೆ ಕೃಷಿ ಬೆಳೆ ಬೆಳಿಬೇಕು. ನಾನು ಆಗಲೇ ಹೇಳಿದೆ, ಚಿಕ್ಕಬಳ್ಳಾಪುರ ರೈತರು ಬಹಳ ಧೈರ್ಯವಂತರು. ಅದನ್ನು ಸ್ವಾಭಿಮಾನಿಗಳಂದರೆ ತಪ್ಪಾಗಲ್ಲ. ಯಾಕೆಂತಂದರೆ ಆ ಮಟ್ಟದ ಬೆಳೆಗಳನ್ನು ಇವತ್ತು ನೀರಿಲ್ಲದೆ ಇದ್ದರೂ ಭೂಮಿಯನ್ನು ಬಗೆದು ಅಮೃತವನ್ನು ತಂದಂತೆ ನೀರನ್ನು ತಂದು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ಸಂಬಂಧಪಟ್ಟ ಇಲಾಖೆಗಳಿಗೂ ಮನವಿ ಮಾಡ್ತೀನಿ. ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮದ ಕೆರೆಗಳಿಗೆ ಹರಿಯುವ ನೀರಿನ ರಾಜಕಾಲುವೆ, ಕೆರೆ ಕಾಲುವೆಗಳ ಒತ್ತುವರಿಯನ್ನು ತೆಗೆಸಿ, ಈ ವಿಡಿಯೋ ಮುಖಾಂತರ ನಾನು ಎಲ್ಲ ಸಣ್ಣ ನೀರಾವರಿ ಇಲಾಖೆಗೂ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೂ ತಿಳಿಸೋದಿಷ್ಟೇ, ದಯವಿಟ್ಟು ಕೆರೆಗಳಿಗೆ ಹರಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಿ. ಇದರಿಂದ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೋರ್ವೆಲ್ಗಳ ನೀರಿನ ಸಮಸ್ಯೆ ಆಗಿರ್ಬೋದು ಖಂಡಿತ ಬಗೆಹರುತ್ತೆ. ಇದರಿಂದ ನಮ್ಮ ರೈತರು ಮತ್ತಷ್ಟು ಕೃಷಿ ಕಡೆ ವಾಲಲಿಕ್ಕೆ ಅಥವಾ ಮನಸ್ಸನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಅದೇ ರೀತಿ ಇವತ್ತು ಮತ್ತೊಂದು ಟಾಪಿಕ್ಕು ಮಾರುಕಟ್ಟೆ. ಬಹಳ ಚಿಕ್ಕಬಳ್ಳಾಪುರದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ನನ್ನ ಪ್ರಕಾರ 0% ಇದೆ. ಕಾರಣ ಇಷ್ಟೇ, ರೈತರಿಗೋಸ್ಕರ ಸ್ಥಾಪಿಸಲ್ಪಟ್ಟ APMC ಮಾರುಕಟ್ಟೆ ಇವತ್ತು ನಾಯಕನಿಲ್ಲದ ನಾವಿಕನಿಲ್ಲದ ದೋಣಿ ಅಂತಿದೆ. ಅದ್ಯಾಕೋ ಗೊತ್ತಿಲ್ಲ, ಕಳೆದ 4 ವರ್ಷಗಳಿಂದ ಅದಕ್ಕೆ ರೈತರೇ ಆಯ್ಕೆ ಮಾಡುವಂಥ ಚುನಾವಣಾ ಅಧಿಕಾರ ಇದ್ದರೂ ಸಹ ಚುನಾವಣೆ ನಡೆದಿಲ್ಲ. ಯಾವಾಗ ರೈತರೇ ಆಯ್ಕೆ ಮಾಡುವಂಥ ಸ್ಥಾನಗಳು ಚುನಾವಣೆ ನಡೆಯದ ಸಂದರ್ಭದಲ್ಲಿ ಖಂಡಿತ ಅವುಗಳು ಸರ್ವನಾಶವಾಗುತ್ತದೆ. ಇವತ್ತಿನ ರೈತರ ಕಷ್ಟಗಳಿಗೆ, ಚಿಕ್ಕಬಳ್ಳಾಪುರದ ರೈತರ ಕಷ್ಟಗಳಿಗೆ APMC ಚುನಾವಣೆ ನಡೆಯದಿರುವುದೇ ದೊಡ್ಡ ಕಾರಣ. ಅದೇ ರೀತಿ ಇವತ್ತು ಹೂ ಮಾರುಕಟ್ಟೆ, ದೊಡ್ಡ ಮಾರುಕಟ್ಟೆ ಮಾಡುವುದು ಇನ್ನೊಂದು ಮಾಡುವುದು ಅಲ್ಲ. ನಾನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸೋದಿಷ್ಟೇ, ದಯವಿಟ್ಟು ಇರುವಂಥ ಮಾರುಕಟ್ಟೆಗಳಿಗೆ ಸರಿಯಾದ ಸೌಲಭ್ಯವನ್ನು ಕಲ್ಪಿಸಿ. ಇವತ್ತು ಆಗ್ತಾ ಇರ್ತಕ್ಕಂತಹ ಏನು ಕಮಿಷನ್ ದಂಧೆ ಆಗಿರ್ಬೋದು, ದಳ್ಳಾಳಿಗಳ ಹಾವಳಿ ಆಗಿರ್ಬೋದು, APMC ಚುನಾವಣೆ ಆಗಿರ್ಬೋದು, ಸಾಮಾನ್ಯವಾಗಿ ರೈತರ ಸಂತೆಗಳು ನಡೀತಾ ಇಲ್ಲ. ರೈತರ ಸಂತೆಗಳನ್ನು ನೇಮಕ ಮಾಡಿ ರೈತರೇ ನೇರವಾಗಿ ಮಾರಾಟ, ಫಾರ್ ಎಕ್ಸಾಂಪಲ್ ಯಲಹಂಕದಲ್ಲಿ ರೈತರ ಮಾರುಕಟ್ಟೆ ಇದೆ, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನೇರವಾಗಿ ರೈತರೇ ಮಾರಾಟ ಮಾಡುವ ವ್ಯವಸ್ಥೆ ಮಾರುಕಟ್ಟೆ ಬರಬೇಕಿದೆ. ಅದೇ ರೀತಿ ಬಹಳ ಮುಖ್ಯವಾಗಿ ಏನು ಮಾರುಕಟ್ಟೆಗಳಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ, ರೇಟ್ಗಳ ಇಷ್ಟ ಬಂದಂಗೆ ಆಗ್ತಾ ಇದ್ದಾರೆ. ಸೊ ಅದನ್ನು ತಡೆಗಟ್ಟಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರ ವಹಿಸಬೇಕು. ಮತ್ತು ಮುಕ್ತ ಹಾಗೂ ದಿಟ್ಟ ಅಧಿಕಾರಿಗಳ ನೇಮಕ ಅತ್ಯವಶ್ಯಕವಾಗಿದೆ. ಚುನಾವಣೆ ಬರುವ ಮುಂಚೆ ಇದು ಅತ್ಯವಶ್ಯಕವಾಗಿದೆ. ಸಾಮಾನ್ಯವಾಗಿ ನಾನು ಇದರಲ್ಲೂ ಅಷ್ಟೇ, ನಾನು ಸರಿಸುಮಾರು ಈ ಫ್ಲವರ್ ಮಾರ್ಕೆಟು ಮತ್ತು ತರಕಾರಿ ಮಾರ್ಕೆಟಲ್ಲಿ ನೋಡ್ತಾ ಇರ್ತೀನಿ, ತುಂಬ ಜನ ಯುವಕರು ಬರ್ತಾ ಇದ್ದೀರಾ, ನೀವು ಪ್ರಶ್ನೆನೇ ಮಾಡ್ತಿಲ್ಲ, ಯಾಕೆ ಇವತ್ತು ಕಡಿಮೆ, ಯಾಕೆ ಮೊನ್ನೆ ಜಾಸ್ತಿ, ಏನೂ ಮಾಡ್ತಿಲ್ಲ, ಬರ್ತಿದ್ದೀರಾ. ಅದೇ ನಾನು ಹೇಳಿದ್ನಲ್ಲ ಆಗಲೇ, ವಿಧಿ ಇಲ್ಲ, ನಮಗಿರೋದೇ ಒಂದು ಮಾರ್ಕೆಟು, ನಾವು ಬೆಳೆದಿರೋದೇ ಈ ಬೆಳೆ, ನಮ್ಮ ಭಾಗದಲ್ಲಿ ಇದೇ ಬೆಳೆಯೋದು. ಆಲೂಗಡ್ಡೆ ಸೀಸನ್ ಬಂದರೆ ಆಲೂಗಡ್ಡೆ, ಈರುಳ್ಳಿ ಸೀಸನ್ ಬಂದರೆ ಈರುಳ್ಳಿ, ದ್ರಾಕ್ಷಿ ಸೀಸನ್ ಬಂದರೆ ದ್ರಾಕ್ಷಿ, ಹೀರೆಕಾಯಿ ಸೀಸನ್ನಲ್ಲಿ ಹೀರೆಕಾಯಿ. ಈ ಥರ ಬೆಳೆಗಳು ಬೇಡ. ನಮ್ಮಲ್ಲಿ ವೈಜ್ಞಾನಿಕ ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಬಹಳ ಮುಖ್ಯವಾಗಿ ಸಾಧ್ಯವಾದಷ್ಟು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ವಿದ್ಯಾವಂತ ಯುವಕರು ದಯವಿಟ್ಟು ಹೆಚ್ಚು ಗಮನ ಕೊಡಿ. ಇವತ್ತು ಒಂದು ಕಂಪನಿ ಅಮೇರಿಕಾದಲ್ಲಿ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಭಾರತದಲ್ಲಿ 40 ಕಂಪನಿಗಳನ್ನು ಕಟ್ತಾನೆ. ಅದು ಹೇಗೆ ಅಂತಂದರೆ ಇವತ್ತಿರ್ತಕ್ಕಂಥ ವೈಜ್ಞಾನಿಕ ಅನುಕೂಲಗಳು. ಅದೇ ರೀತಿ ಕೃಷಿಯಲ್ಲೂ ಅಷ್ಟೇ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವಂಥ ಕೆಲವೊಂದು ರೋಸ್, ನಾವು ಕೆಲವೊಂದು ತೋಟಗಳಿಗೆ ಹೋದಾಗ ಆ ಹೂಗಳು ನೇರವಾಗಿ ರಷ್ಯಾ, ಸ್ವೀಡನ್ ಈ ಭಾಗಗಳಿಗೆ ಹೋಗ್ತದೆ. ಅದೇ ರೀತಿ ಎಲ್ಲ ಕೃಷಿ ಮಾರುಕಟ್ಟೆಗಳಲ್ಲೂ ಸಹ ದಯವಿಟ್ಟು ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ನೋಡಿ. ಉತ್ತಮ ತಳಿ, ಉತ್ತಮ ಬೆಳೆ ಬೆಳೆದಂಥ ಸಂದರ್ಭದಲ್ಲಿ
ಇವತ್ತು ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಖಾಸಗಿ ಮಾರುಕಟ್ಟೆಗಳಿರ್ಬೋದು, ಉತ್ತಮ ಬೆಲೆಯನ್ನು ನೀಡಿ ಅವುಗಳನ್ನು ಪರ್ಚೇಸ್ ಮಾಡ್ತವೆ. ಸೊ ನಾವು ಬೆಳೆ ಯಾವುದು ಬೆಳೀತಿದ್ದೀವಿ ಅನ್ನೋದ್ರ ಜೊತೆ ಅದಕ್ಕೆ ಪೂರಕವಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡಿ ನಾವು ಬೆಳೆ ಬೆಳಿಬೇಕಾಗುತ್ತೆ. ಇಂಥ ಬೆಳೆ ಸಂದರ್ಭದಲ್ಲಿ ಖಂಡಿತ ಅನುಕೂಲ ಆಗ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ ರೈತರಿಗೆ ಇವತ್ತು ಆಗ್ತಾ ಇರ್ತಕ್ಕಂಥ ಸಮಸ್ಯೆ, ಕೃಷಿಯಲ್ಲಿ ಸಹಾಯಕರು ಸಿಗ್ತಾ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ. ಸೊ ಅದಕ್ಕೆ ಅತ್ಯಾಧುನಿಕ ಯಂತ್ರೋಪಕರಣಗಳ ಬಳಕೆ, ಅತ್ಯಾಧುನಿಕ ತಳಿಗಳ ಬಳಕೆ ಇವುಗಳು ಕೃಷಿಯ ಮೇಲೆ ಸಹಾಯಕರ ಅವಲಂಬನೆಯನ್ನು ಕಡಿಮೆ ಮಾಡ್ತದೆ. ಅತ್ಯಾಧುನಿಕ ಯಂತ್ರಗಳು ಕೃಷಿಯಲ್ಲಿ ಪರಿಕಲ್ಪನೆಗಳು ಬಂದಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 4-5 ಖಾಸಗಿ ಕೃಷಿ ಯಂತ್ರ ಉಪಕರಣಗಳ ಅಂಗಡಿಗಳಿದೆ. ನಾನು ಅವುಗಳೆಲ್ಲ ಕಳೆದ ವಾರದಿಂದ ಭೇಟಿ ನೀಡಿದ್ದೆ. ಅತ್ಯಂತ ಸುಲಭವಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳಂತಹ ಕಂಪನಿಗಳು ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಂತ್ರೋಪಕರಣ ಅಂಗಡಿಗಳು ಉದ್ಘಾಟನೆ ಆಗಿದೆ. ಸೊ ಅವುಗಳನ್ನು ಪರಿಶೀಲಿಸಿ ನಿಮ್ಮ ಕೃಷಿ ಬೆಳೆಗಳಿಗೆ ಅದು ಅವಶ್ಯಕತೆ ಇದ್ದರೆ ಸೊ ಅದನ್ನು ತಗೊಳ್ಳಿ. ಸೊ ಯಾಕೆಂತಂದರೆ ಇವತ್ತು ಒಂದು ಖಾಸಗಿ ಕಂಪನಿಯೂ ಸಹ ಅಷ್ಟೇ, ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪ್ನಿ ಕಟ್ಟಿದಾಗ ಅವನಿಗೆ ಬೇಕಾಗಿರ್ತಕ್ಕಂತಹ ಉಪಕರಣಗಳನ್ನು ಅವನು ಕೊಂಡ್ಕೊಳ್ತಾನೆ. ಅದೇ ರೀತಿ ಕೃಷಿಯಲ್ಲೂ ಸಹ ನಾವು ಸಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ಖಂಡಿತ ಕೃಷಿಯನ್ನು ಅಭಿವೃದ್ಧಿ ಮಾಡ್ಬೋದು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚು ಕೃಷಿ ಭೂಮಿ ಇದೆ. ಹಾಗೆ ರೈತರಲ್ಲಿ ಹಾಗೂ ಯುವಕರಲ್ಲಿ ಯಾವುದೋ ಒಂದು ಸಣ್ಣ ಆಸೆಗಳಿಗೆ ಅಥವಾ ಮತ್ತೊಂದನ್ನು ಕನಸು ಕಂಡು ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬೇಡಿ. ಇವತ್ತಿನ ನಮ್ಮ ಚಿಕ್ಕಬಳ್ಳಾಪುರದ ಕೃಷಿ ಭೂಮಿ ಮುಂದಿನ 10-15 ವರ್ಷಗಳಲ್ಲಿ ಬೆಂಗಳೂರಿಗೆ ಬಂಗಾರವನ್ನು ನೀಡತಕ್ಕಂತಹ ಭೂಮಿ ಆಗ್ತದೆ. ಯಾವುದೇ ಕಾರಣಕ್ಕೂ ಈ ಕ್ಷಣದ ಆಸೆಗಳಿಗಾಗಲಿ, ಜಾಯಿಂಟ್ ಡೆವಲಪರ್ಸ್ ಕೊಡೋದಾಗಲಿ, ಲೇಔಟ್ಗಳು ಕೊಡುವಂಥದ್ದಾಗಲಿ, ನೀವು ಬೆಳೆ ಬೆಳೀಲಿಕ್ಕೆ ಕಷ್ಟ ಆದಾಗ ಮಳೆ ಆಶ್ರಿತ ಬೆಳೆಗಳನ್ನಾದರೂ ಬೆಳೀರಿ. ದಯವಿಟ್ಟು ಜಮೀನನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡುವಂಥದ್ದಾಗಲಿ, ಜೇಡಿ ಕೊಡುವಂಥದ್ದಾಗಲಿ ಬೇಡ. ಕೃಷಿ ತುಂಬ ಅಭಿವೃದ್ಧಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲದಕ್ಕಿಂತ ಕೃಷಿಯೇ ಮೊದಲ ಸ್ಥಾನದಲ್ಲಿರ್ತದೆ. ಯಾಕಂತಂದರೆ ಇಡೀ ಭೂಮಂಡಲದಲ್ಲಿ ಮನುಷ್ಯ ಅನ್ನವನ್ನೇ ತಿನ್ನಬೇಕು, ಊಟನೇ ಮಾಡಬೇಕಾಗ್ತದೆ. ಇದನ್ನು ಬಿಟ್ಟು ಮನುಷ್ಯನಿಗೆ ಬೇರೆ ಆಯ್ಕೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ಕೃಷಿಯಲ್ಲಿ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಬಳಸ್ಕೊಂಡು ಅನೇಕ ಜನ ಸಕ್ಸಸ್ ಆಗಿದ್ದಾರೆ. ನಾವು ಅವುಗಳನ್ನ ಪ್ರತಿದಿನ ನಮ್ಮ ಕಣ್ಮುಂದೆ ನೋಡ್ತಿದ್ದೀವಿ. ಸೊ ಇವೆಲ್ಲ ಇದ್ದಾಗ ಹಳೆ ಪದ್ಧತಿಗಳನ್ನು ಕೈ ಬಿಡೋಣ, ಕೃಷಿಯಲ್ಲಿ ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋಣ. ನಮ್ಮ ಮಾರುಕಟ್ಟೆ, ನಾವು ಬೆಳೆದ ಬೆಳೆಗಳಿಗೆ ಅತ್ಯುತ್ತಮ ಮಾರುಕಟ್ಟೆ ದರಗಳನ್ನು ನಿರ್ಧರಿಸುವಂತಹ APMCಯಲ್ಲಿ ಚುನಾವಣೆ ನಡೆಯಲು ಅನೇಕ ರೈತರು ತಮ್ಮ ಪ್ರಶ್ನೆ, ಅಲ್ಲಿ ಯಾರು ಸದಸ್ಯತ್ವ ಪಡೆದಿದ್ದೀರ ಅಲ್ಲಿ ಚುನಾವಣೆ ನಡೆಸಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಚುನಾವಣೆ ನಡೆಯಲಿ. ಅಲ್ಲಿ ಆಯ್ಕೆಯಾದಂಥ ರೈತರು ಪ್ರತಿದಿನ ಬೆಳೆಗಳಿಗೆ ಹಾಗೂ ಹೂಗಳಿಗೆ ದರಗಳನ್ನು ನಿರ್ಧಾರ ಮಾಡಲಿ ಅಂತ ಹೇಳ್ತಾ, ಹಾಗೂ ಮುಂದಿನ ಶನಿವಾರ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ಬರ್ತೀನಿ. ಅದೇ ರೀತಿ ಕಳೆದ 2 ಶನಿವಾರದ ವಿಡಿಯೋಗಳನ್ನು ಸುಮಾರು 5,000ಕ್ಕೂ ಹೆಚ್ಚು ಪ್ರತಿ ವಿಡಿಯೋನ ನೋಡಿದ್ದೀರಾ. ಅಷ್ಟೇ ಅನಿಸಿಕೆಗಳು ಸರಿಸುಮಾರು ಒಂದು 300 ಕಾಮೆಂಟ್ಸ್ ಮುಖಾಂತರ ನನಗೆ ಮಾಹಿತಿಯನ್ನು, ಸಲಹೆಯನ್ನು ಸೂಚಿಸಿದ್ದೀರಾ. ಇದೆಲ್ಲದರ ಹಿಂದೆ ರಾಜಕೀಯ ಉದ್ದೇಶ ಅಂತಲ್ಲ. ಇದು ಯಾಕೋ ಕೆಲವೊಂದು 3-4 ವರ್ಷಗಳಿಂದ ಹೆಚ್ಚು ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಇದ್ದು, ಎಲ್ಲೋ ಒಂದು ಕಡೆ ಚುನಾವಣೆಗಳು ಕೇವಲ ಅಧಿಕಾರಕ್ಕೋಸ್ಕರ ಆಗ್ತಾ ಇದ್ದಾವೇನೋ, ನಾನು ಮತಯಾಚನೆ ಸಂದರ್ಭದಲ್ಲಿ ನಾನು ಹೇಳಿದಂಥ ವಾಕ್ಯಗಳು ಸುಳ್ಳಾಗ್ತಾ ಇದ್ದಾವೇನೋ, ಈ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಅಷ್ಟೇ. ಯಾಕೆಂತಂದರೆ ನನ್ನ ತಂದೆ ನನಗೆ ಯಾವಾಗಲೂ ಹೇಳ್ತಿದ್ರು, ನಿನ್ನ ಹತ್ರ ಏನಿದೆಯೋ ಅದನ್ನು ಕೊಡು, ನಿನ್ನ ಹತ್ರ ಇಲ್ಲದೆ ಇರೋದನ್ನು ಕೇಳಿ ಪಡಿ, ಆದರೆ ಮತ್ತೊಬ್ಬರಿಂದ ಕಿತ್ತು ತಿನ್ನಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಅನೇಕ ಜನರ ಆಶೀರ್ವಾದ, ಇವತ್ತೊಂದು ಒಳ್ಳೆ ಸ್ಥಾನದಲ್ಲಿದ್ದೀನಿ. ಅದೇ ರೀತಿ ನನ್ನಂಥ ಯುವಕರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗಬೇಕು. ಸೊ ನಾನು ಸಾಮಾನ್ಯವಾಗಿ ನಮ್ಮ ಸಂಘದಲ್ಲಿ ಹೇಳ್ತಿರ್ತೀನಿ. ಸೊ ನನಗಿನ್ನ ಹೆಚ್ಚು ಯಾರು ಸಾಧನೆ ಮಾಡ್ತಾರೆ ಅವ್ರು ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಅದು ಕೃಷಿ ಆಗಿರ್ಬೋದು. ಯಾಕಂದರೆ ಬಹಳ ಮುಖ್ಯವಾಗಿ ನಾನು ಯಾವಾಗಲೂ ಹೇಳೋದು ಒಂದೇ ಮಾತು, ಕೊನೆಯದಾಗೂ ಅದೇ ಮಾತು, ಗ್ರಾಮೀಣ ಅಭಿವೃದ್ಧಿ ನಮ್ಮ ಯುವಕರ ಕೈಲಿದೆ. ಬರೀ ಶಿಕ್ಷಣ ಪಡೆದು ರ್ಯಾಂಕ್ ಬಂದರೆ ಸಾಲಲ್ಲ.
ನಿಮ್ಮ ಅಪ್ಪ ಅಮ್ಮ ಮಾಡ್ತಾ ಇರ್ತಕ್ಕಂಥ ಖುಷಿಯನ್ನು ಕೈ ಬಿಡದೆ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಅಣ್ಣ ದೊಡ್ಡಪ್ಪರಿಗೆ ಅಥವಾ ನಿಮ್ಮ ತಮ್ಮಂದಿರಿಗೆ ಅತ್ಯಂತ ಆಧುನಿಕ ಕೃಷಿ ಪದ್ಧತಿಗಳನ್ನು ತಿಳಿಸಿ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ತಿಳಿಸಿ, ಮುಂದಿನ ದಿನಗಳಲ್ಲಿ ಇವುಗಳಿಗೆಲ್ಲವನ್ನು ಪರಿಹರಿಸುವಂತಹ ಶಕ್ತಿ ಖಂಡಿತ ಎಲ್ಲರೂ ಒಟ್ಟಾಗಿ ಮಾಡೋಣ. ನಮ್ಮ ಚಿಕ್ಕಬಳ್ಳಾಪುರವನ್ನು ಮತ್ತಷ್ಟು ಸ್ವಾವಲಂಬಿ ಮಾಡೋಣ. ಇವತ್ತು ನಾವು ತಲೆ ಎತ್ತಿ ಬದುಕ್ತಾ ಇದ್ದೀವಿ. ಯಾವತ್ತೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ರೈತರು ತಲೆ ಬಗ್ಗಿಸದಂತೆ ಆಗಬೇಕು ಅಂತಂದರೆ ಗ್ರಾಮಗಳಲ್ಲಿರುವ ಯುವಕರು, ಕಷ್ಟಪಟ್ಟು ದುಡಿಯುತ್ತಿರುವ ರೈತರು ಪ್ರತಿಯೊಂದನ್ನು ಪ್ರಶ್ನೆ ಮಾಡಲೇಬೇಕು ನೀವು. ಯಾಕೆಂತಂದರೆ ಕಷ್ಟಪಟ್ಟು ಬೆಳೆದು ನಾನು ಸಾಮಾನ್ಯವಾಗಿ ನಮ್ಮೂರಲ್ಲಿ ಕೂಡ ನೋಡ್ತಾ ಇರ್ತೀನಿ. ಸೊ ಎಷ್ಟೇ ಬೆಳೆದ್ರು ಏನೇ ಮಾಡಿದ್ರು ಆಗ್ತಿಲ್ಲ. ಮತ್ತೊಂದು ಬಹಳ ಅಂತಂದರೆ ಹೈನುಗಾರಿಕೆ. ಈ ವಿಚಾರ ಹೇಳಬೇಕಾಗಿತ್ತು ಇಷ್ಟೊತ್ತಿಗೆ. ಹೈನುಗಾರಿಕೆ ನಾನು ನೋಡ್ತಾ ಇದ್ದೀನಿ. ಇವತ್ತು ನಾನು ಜೀವನ ಕಟ್ಕೊಂಡಿರೋದ್ರಲ್ಲಿ ಹೈನುಗಾರಿಕೆ ಬಹಳ ಪ್ರಾಮುಖ್ಯತೆ. ಆದರೆ ಇವತ್ತಿನ ದಿನಗಳಲ್ಲಿ 10 ಪೈಸಾ 20 ಪೈಸಾ ₹1 ಎಕ್ಸೋದ್ರಲ್ಲೇ ರೈತರಿಗೆ ಮೋಸ ಮಾಡ್ತಿದೆ. ರೈತರು ಕಷ್ಟಪಟ್ಟು ಹಾಲನ್ನು ಹೈನುಗಾರಿಕೆ ಮುಖಾಂತರ ಮಾಡ್ತಿದ್ದಾರೆ. ದಯವಿಟ್ಟು ಹೈನುಗಾರಿಕೆ, ಇವಾಗ ಚಿಕ್ಕಬಳ್ಳಾಪುರ ಚೀಮೂಲ್ ಚುನಾವಣೆ ಬರ್ತಿದೆ. ಇವತ್ತು ಎಲ್ಲ ಚೀಮೂಲ್ನ ಅಧ್ಯಕ್ಷರು ಮತದಾನಕ್ಕೆ ರೆಡಿಯಾಗಿದ್ದೀರಾ. ತಾಲೂಕು ಗ್ರಾಮಗಳ MPCS ಅಧ್ಯಕ್ಷರು ಮತಗಳಿಗೆ ರೆಡಿಯಾಗಿದ್ದೀರಾ. ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ ಹಾಲು ಉತ್ಪಾದಕರಿಗೆ ತಾವು ಏನನ್ನು ಕೊಡ್ಬೋದು ಅದರಲ್ಲಿ ಉತ್ತಮವಾದದ್ದನ್ನು ಕೊಡಿ. ಉತ್ತಮ ಸರ್ಕಾರ ರಚನೆ ಮಾಡಿ. ರಾಜಕೀಯ ಪಕ್ಷಗಳಿಗಿಂತ ದೊಡ್ಡದು ನಿಮ್ಮ ಗ್ರಾಮಗಳು ನಿಮ್ಮನ್ನು ಆಯ್ಕೆ ಮಾಡಿರ್ತವೆ. ಯಾಕಂತಂದರೆ ಅಮೃತದಂಥ ಕೆಲಸದಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಾ. ಈ ಅಧ್ಯಕ್ಷ ಸ್ಥಾನದಲ್ಲಿ ತಾವು ನೀಡುವಂಥ ಮತ ಫೆಬ್ರವರಿ 1ರಂದು ನಡೆಯುವ ಚುನಾವಣೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನುಗಾರಿಕೆಯ ಅಭಿವೃದ್ಧಿಗೆ ಒಂದು ಮಾದರಿ ಚುನಾವಣೆ ಆಗಬೇಕು. ದಯವಿಟ್ಟು ಎಲ್ಲ ಅಧ್ಯಕ್ಷರಲ್ಲಿ ನನ್ನ ಅತ್ಯಂತ ಕಳಕಳಿ ಮನವಿ, ಈ ಬರುವ ಚುನಾವಣೆಯಲ್ಲಿ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ. ಆ ಉತ್ತಮ ವ್ಯಕ್ತಿಯ ಆಯ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಹೈನುಗಾರಿಕೆ ಮತ್ತಷ್ಟು ಅಭಿವೃದ್ಧಿಯಾಗಲಿ. ಹಾಗೂ ಈ ದಿನ ನನ್ನ ವಿಚಾರಗಳನ್ನು ಇಷ್ಟೊತ್ತು ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಅದೇ ರೀತಿ ಈ ವಾರವೂ ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ಕಾಯ್ತಾ ಇರ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಬಂಧುಗಳೇ. ಹಾಗೂ ಮುಂದಿನ ಶನಿವಾರ ಬಹಳ ತುಂಬ ಇಂಪಾರ್ಟೆಂಟ್ ಆದ ವಿಚಾರ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ. ಸೊ ಮತ್ತೆ ಸಿಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಅಭಿವೃದ್ಧಿ ಎರಡು ನಮ್ಮ ಕೈಯಲ್ಲಿದೆ. ನಮಗೆ ಚಿಕ್ಕಬಳ್ಳಾಪುರ ಎಲ್ಲವನ್ನ ನೀಡಿದೆ. ಚಿಕ್ಕಬಳ್ಳಾಪುರಕ್ಕೆ ಮತ್ತಷ್ಟು ನೀಡುವ ಅವಕಾಶ ನಮಗಿದೆ. ದಯವಿಟ್ಟು ರೈತರು ಎಚ್ಚರಗೊಳ್ಳಿ. ಕೇವಲ ಚುನಾವಣೆಗಳಿಗೆ ತಮ್ಮನ್ನು ಬಳಸ್ತಾ ಇದ್ದಾರೆ. ಅವುಗಳನ್ನು ಬಿಟ್ಟು ರೈತ ಸಂಘಟನೆಗಳಲ್ಲೂ ನಾನು ಮನವಿ ಮಾಡ್ತೇನೆ. APMC ಚುನಾವಣೆ ನಡೆಸಲು ಸಹಕಾರ ಕೋರಿ DC ಅವರಿಗೆ ಮನವಿ ಸಲ್ಲಿಸಿ, ನಾನು ಕೂಡ ನನ್ನ ವ್ಯಾಪ್ತಿಯಲ್ಲಿ DC ಸಾಹೇಬರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರೀತಿ ಫೆಬ್ರವರಿ 1ರಂದು ನಡೆಯುವ ಚೀಮೂಲ್ ಚುನಾವಣೆಯಲ್ಲೂ ಸಹ ಅಧ್ಯಕ್ಷರುಗಳು ಮತದಾನ ಮಾಡಲಿದ್ದಾರೆ. ಸೊ ಅವ್ರಿಗೂ ಈ ಮುಖಾಂತರ ಕೈ ಮುಗಿದು ಕೇಳ್ಕೊತೇನೆ, ಈ ಬಾರಿಯ ಚುನಾವಣೆ ನಮ್ಮ ಚಿಕ್ಕಬಳ್ಳಾಪುರದ ಚೀಮೂಲ್ನ ಅತ್ಯಂತ ಶ್ರೇಷ್ಠ ಚುನಾವಣೆ, ಮೊದಲ ಚುನಾವಣೆ. ಉತ್ತಮ ನಾಯಕರನ್ನು ಆಯ್ಕೆ ಮಾಡೋಣ. ಉತ್ತಮ ವ್ಯವಸ್ಥೆಯನ್ನು ಹೈನುಗಾರಿಕೆಗೆ ಬರಬೇಕು ಅಂತಂದರೆ ಉತ್ತಮ ಮತದಾನವನ್ನು ಮಾಡಬೇಕಾಗಿದೆ. ಇದರಲ್ಲಿ ಗ್ರಾಮದ ಯುವಕರು ನೀವುಗಳು ಮುಂದೆ ಬರಬೇಕು. ಸೊ ಅಂತ ಹೇಳ್ತಾ, ಸೊ ಮುಂದಿನ ವಾರ ಮತ್ತೆ ತಮ್ಮೆಲ್ಲರ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.